ಶ್ರೀಮತಿ, ಏನಿದು ಇನ್ನೂ ರೆಡಿ ಆಗ್ತಾನೆ ಇದ್ದೀರಾ? ಅಲ್ಲ, ಇನ್ನೇನು ಅವ್ರು ಬರೋ ಹೊತ್ತಾಯ್ತು. ಹೊರಗಡೆ ಎಲ್ಲ ನಿನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿಟ್ಟಿದ್ದೀನಿ. ಅದನ್ನೆಲ್ಲ ಒಂದು ಟೇಬಲ್ ಮೇಲೆ ಜೋಡಿಸಿಡ್ಬೇಕು ತಾನೆ. ನೀನು ಹೀಗೆ ಇವಳನ್ನ ರೆಡಿ ಮಾಡೋದಕ್ಕೆ ಗಂಟೆಗಟ್ಟಲೆ ತೊಗೊಂಡ್ರೆ ಅವ್ರು ಬಂದಮೇಲೆ ಅಲ್ಲೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಹೋಗ್ತೀಯಾ ನೀನು? ಅಯ್ಯೋ, ಯಾಕ್ರಿ ಇಷ್ಟೊಂದು ಅವಸರ ಮಾಡ್ತಿದ್ದೀರಾ? ನೋಡಿ, ಅವ್ರು ಬರೋದಕ್ಕೆ ಇನ್ನೂ ತುಂಬ ಸಮಯ ಇದೆ. ಅವರಿನ್ನೂ ಇವಾಗ ತಾನೇ ಹೊರಟಿದಾರಂತೆ. ಅವ್ರ ಮನೆಯಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸುಮಾರು ಹೊತ್ತೇ ಬೇಕು. ನಾನು ಪಕ್ಕದ ಮನೆ ಪಾರ್ವತಿಗೂ ಹೇಳಿದ್ದೀನಿ, ಅವಳು ಬಂದು ಇಲ್ಲೆಲ್ಲ ಸ್ವಲ್ಪ ಮಾಡ್ಕೊಡ್ತೀನಿ ಅಂದಿದ್ದಾಳೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಇವಾಗ ನೋಡಿ, ನಿಮ್ಮ ಮಗಳನ್ನ ನಾನೇ ರೆಡಿ ಮಾಡಿರೋದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ? ಹೌದು ಕಣೆ ಶ್ರೀಮತಿ, ನೀನು ಹೇಳ್ತಿರೋದು ಸತ್ಯನೇ. ನನ್ನ ಮಗಳು ತುಂಬ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಗಂಡಿನ ಮನೆಯವ್ರು ಬಂದರೆ ಇವಳು ನೋಡಿ ಕಳೆದೇ ಹೋಗ್ಬಿಡ್ತಾರೆ ಅಷ್ಟೆ. ಅಷ್ಟಕ್ಕೂ ಅವಳು ಯಾರ ಮಗಳು ಹೇಳು? ಈ ಅರವಿಂದ್ ಮಗಳು. ಇಷ್ಟು ಚೆನ್ನಾಗಿ ಕಾಣದೇ ಇದ್ರೆ ಇನ್ನು ಹೇಗೆ ಕಾಣ್ತಾಳೆ ಹೇಳು? ನನ್ನ ಹಾಗೇನೆ ಅವಳು ತುಂಬಾ ಚೆನ್ನಾಗಿದ್ದಾಳೆ. ಹೌದೌದು, ಸಾಕು, ಸುಮ್ಮನೆ ಇರ್ರಿ. ಏನು, ನಿಮ್ಮ ಮಗಳು ಮಾತ್ರನಾ? ನನ್ನ ಮಗಳಲ್ವಾ ಅವಳು? ನಾನು ತುಂಬ ಚೆನ್ನಾಗಿರೋದಕ್ಕೇನೆ ನನ್ನ ಮಗಳು ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇರೋದು. ಸಾಕು ಮಾರಾಯ್ತಿ, ಯಾಕೆ ಕೋಪ ಮಾಡ್ಕೊಳ್ತೀಯಾ? ನೀನು ತುಂಬ ಸುಂದರವಾಗಿದೆಯಾ ಅಂತ ಎಲ್ರಿಗೂ ಗೊತ್ತು ಬಿಡು. ಅದಕ್ಕೆ ತಾನೇ ನಾನು ಇಷ್ಟಪಟ್ಟು ನಿನ್ನನ್ನು ಮದುವೆ ಆಗಿರೋದು. ಅಯ್ಯೋ, ಸಾಕು, ಸುಮ್ಮನೆ ಇರ್ತೀರಾ? ಇದೇನಿದು ಮಗಳೆದ್ರಿಗೆ ಹೀಗೆಲ್ಲ ಮಾತಾಡೋದು? ನಿಮ್ಗೇನು ಗೊತ್ತಾಗಲ್ವಾ? ಅಲ್ಲ, ಮಗಳ ಮದುವೆ ತಯಾರಿ ಮಾಡ್ಕೊಂಡು ನೀವು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ಅವ್ಳು ಕೇಳಿಸ್ಕೊಂಡ್ರೆ ಏನು ಅಂದ್ಕೊಳ್ಳಲ್ಲ? ಸರಿ ಸರಿ, ನೀನು ಹೋಗಿ ಬೇರೆ ತಯಾರಿ ಮಾಡು. ಟೈಮ್ ಆಯಿತು, ಇನ್ನೇನು ಬಂದ್ಬಿಡ್ತಾರವರು. ಅರವಿಂದ್ ಮತ್ತೆ ಶ್ರೀಮತಿ ದಂಪತಿಗಳಿಗೆ ಇರೋಳು ಒಬ್ಳು ಮುದ್ದಿನ ಮಗಳು ಕಾವ್ಯ. ಅವಳು ಇವಾಗ ವಯಸ್ಸಿಗೆ ಬಂದಿದ್ದಾಳೆ. ಮದುವೆ ಮಾಡಬೇಕು, ಮಗಳ ಸಂಸಾರ ಚೆನ್ನಾಗಿರೋದನ್ನ ನೋಡಬೇಕು ಅಂತ ಅರವಿಂದ್ ಒಂದು ಒಳ್ಳೆ ಸಂಬಂಧನ ಹುಡುಕಿ ಮಗಳ ಮದುವೆ ತಯಾರಿ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಮುದ್ದು ಕಾವ್ಯ ನೋಡೋದಕ್ಕೆ ಗಂಡಿನ ಮನೆಯವ್ರು ಬರ್ತಾ ಇದ್ದಾರೆ. ಹಾಗಾಗಿನೇ ಈ ಮನೇಲಿ ಇಷ್ಟೊಂದು ಸಡಗರ. ಬೀಗ್ರೆ, ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಹೌದು ಅರವಿಂದ್ ಅವರೇ, ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗಾಗಿ ನಮ್ಗೆ ಯಾವ ತೊಂದರೆನೂ ಆಗಿಲ್ಲ. ಕಾರಲ್ಲಿ ಬರುವಾಗ ಒಂದು ಜಂಪ್ ಕೂಡ ಆಗಿಲ್ಲ. ಅಷ್ಟು ಆರಾಮಾಗಿ ಬಂದ್ವಿ. ಒಳ್ಳೇದಾಯಿತು. ಇವಳೇ ನನ್ನ ಮಗಳು ಕಾವ್ಯ ಅಂತ. ನನ್ನ ಮಗಳು ಎಮ್.ಕಾಮ್ ಮಾಡಿದ್ದಾಳೆ. ಸ್ವಲ್ಪ ದಿನ ಕೆಲಸ ಕೂಡ ಮಾಡಿದ್ದಾಳೆ. ಇವಾಗ ಹೇಗೋ ಮದುವೆ ಮಾಡಿ ಕಳಿಸ್ಬೇಕು. ಹಾಗಾಗಿ ಸ್ವಲ್ಪ ದಿನ ನಮ್ಮ ಜೊತೆನೇ ಇರಮ್ಮ, ಕೆಲಸ ಏನು ಮಾಡೋದು ಬೇಡ ಅಂತ ಹೇಳಿದೆ. ಹಾಗಾಗಿ ನಮ್ಮ ಜೊತೆನೇ ಇದ್ದಾಳೆ. ಮುಂದೆ ಅವಳಿಗೆ ಇಷ್ಟ ಆದರೆ ಕೆಲ್ಸಕ್ಕೆ ಹೋಗ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ನಮಗೂ ಯಾವ ಅಭ್ಯಂತರನೂ ಇಲ್ಲ. ಬ್ರೋಕರ್ ಎಲ್ಲಾನು ಹೇಳಿದ್ದಾರೆ. ನಿಮ್ಮ ಮಗಳು ಅಪರಂಜಿ ಅಂತಾನೂ ಹೇಳಿದ್ದಾರೆ. ಹಾಗೆ ಅವಳು ಎಲ್ಲರ ಹತ್ರ ನಯ ವಿನಯದಿಂದ ಮಾತಾಡ್ತಾಳೆ, ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿದ್ದಕ್ಕೇನೆ ನಮ್ಮ ಮನೇಲಿ ಎಲ್ರಿಗೂ ನಿಮ್ಮ ಮಗಳು ತುಂಬಾನೇ ಇಷ್ಟ ಆಗ್ಬಿಟ್ಲು. ನನ್ನ ಮಗ ಕೂಡ ಮದುವೆ ಆದರೆ ಅವಳನ್ನೇ ಮದುವೆ ಆಗೋದು ಅಂತ ಹೇಳ್ದ. ಹಾಗಾಗಿ ನಾವು ಕೂಡ ಏನು ಯೋಚನೆ ಮಾಡಿಲ್ಲ. ಮಗನ ಖುಷಿನೇ ಮುಖ್ಯ ಅಲ್ವಾ? ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ನೋಡಿ. ನಮಗೂ ಕೂಡ ನಿಮ್ಮಂಥ ಒಳ್ಳೆ ಸಂಬಂಧ ಸಿಕ್ಕಿರೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ಹಾಗಾದರೆ ಇನ್ನೇನು ಮತ್ತೆ, ವಾಲ್ಗ ಊದಿಸ್ಬಿಡೋದೆ. ಎರಡೂ ಮನೆಗೂ ಇಷ್ಟ ಆಗಿದೆ, ಹುಡುಗ ಹುಡುಗಿನೂ ಒಪ್ಕೊಂಡಾಗಿದೆ. ಇನ್ಯಾವ ಪ್ರಾಬ್ಲಮ್ ಇಲ್ಲ ತಾನೇ? ಅಲ್ಲ, ಹುಡುಗ ಹುಡುಗಿ ಏನಾದರೂ ಪ್ರೈವೇಟಾಗಿ ಮಾತಾಡಬೇಕೋ ಏನೋ, ಪರ್ಸ್ನಲ್ ಆಗಿ ಏನಾದರೂ ಮಾತಾಡೋದಿದ್ರೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರಲಿ. ಏನಿರತ್ತೆ ಮಾತಾಡೋದಕ್ಕೆ? ಮದುವೆಗೆ ಇನ್ನೂ ಒಂದು 2 ತಿಂಗಳು ಕಾಲ ಇದೆ. ಈ ಟೈಮಲ್ಲಿ ಆರಾಮಾಗಿ ಅವ್ರಿಗೆ ಏನು ಬೇಕೋ ಮಾತಾಡಿಕೊಂಡು ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೋದು. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಾವು ಬರ್ತಾ ಪುರೋಹಿತರನ್ನ ಕೇಳ್ಕೊಂಡು ಬಂದ್ವಿ. ಮುಂದಿನ ತಿಂಗಳಲ್ಲ, ಅದ್ರ ಮುಂದಿನ ತಿಂಗಳಲ್ಲಿ 21ನೇ ತಾರೀಕು ಮದುವೆ ಡೇಟ್ ಇದೆಯಂತೆ. ತುಂಬ ಒಳ್ಳೆ ದಿನ ಅಂತೆ. ಹಾಗಾಗಿ ನಿಮಗೂ ಒಪ್ಪಿಗೆ ಇದ್ದರೆ ನಾವು ಅದೇ ದಿನನೇ ಮದುವೆ ಫಿಕ್ಸ್ ಮಾಡ್ಬೋದು. ಒಳ್ಳೇದಾಯಿತು ಬೀಗ್ರೆ, ನಮಗಂತೂ ಯಾವ ಅಭ್ಯಂತರನೂ ಇಲ್ಲ. ಅದೇ ಡೇಟಿಗೆ ಮದುವೆ ಫಿಕ್ಸ್ ಮಾಡಿಬಿಡಿ. ಹಾಗೆ ಮಕ್ಕಳು ಕೂಡ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಕ್ಕ ಹಾಗೂ ಅನಿಸುತ್ತೆ. ಸರಿ, ಹಾಗಾದರೆ ನಾವಿನ್ನು ಹೊರಡ್ತೀವಿ ಆಯಿತಾ? ಮದುವೆ ತಯಾರಿನೆಲ್ಲ ತುಂಬಾ ಮಾಡ್ಕೋಬೇಕು. ಇನ್ನು 2 ತಿಂಗಳು ಗ್ಯಾಪ್ ಇರೋದಲ್ವಾ? ಸರಿ ಬೀಗ್ರೆ, ನಾವಿನ್ನು ಹೊರಡು ಬರ್ತೀವಿ. ಮಗಳು ತಾವು ಅನ್ಕೊಂಡ ಹಾಗೆ ಒಂದು ಒಳ್ಳೆ ಕುಟುಂಬಕ್ಕೆ ಸೇರ್ತಾ ಇದ್ದಾಳೆ, ಒಂದು ಒಳ್ಳೆ ಕುಟುಂಬದ ಹುಡುಗನ ಜೊತೆ ಮದುವೆ ಆಗ್ತಿದ್ದಾಳೆ ಅನ್ನೋದಕ್ಕೆ ತಂದೆ ತಾಯಿ ಇಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಹಲೋ, ಹಾಯ್ ಕಾವ್ಯ, ಏನು ಮಾಡ್ತಿದ್ಯಾ? ನನಗಂತೂ ಬೆಳಗ್ಗೆಯಿಂದ ನಿಂದೇ ನೆನಪು ಗೊತ್ತಾ. ನಿನ್ನ ಹತ್ರ ಎಷ್ಟೊತ್ತಿಗೆ ಮಾತಾಡ್ತೀನೋ ಅನಿಸ್ತಿತ್ತು. ಹೌದು ಕಿರಣ್, ನನಗೂ ಅಷ್ಟೇ. ತುಂಬ ಅಂದರೆ ತುಂಬಾನೇ ನೆನಪಾಗ್ತಾ ಇದ್ರಿ. ಏನು ಮಾಡ್ತಿದ್ದೀರಾ ನೀವು? ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಓ ಹೌದಾ, ಸೋ ಸ್ವೀಟ್ ಆಫ್ ಯು. ನೀನು ನೀನು ಮೀಟ್ ಆಗೋಣ ಅಂತ ಹೇಳಿದ್ದೆ, ಆದರೆ ಯಾವಾಗ ಅಂತ ಹೇಳಲೇ ಇಲ್ಲ. ನಾವು ಫಸ್ಟ್ ಟೈಮ್ ಮೀಟಾಗಿ ತುಂಬ ದಿನ ಆಯ್ತಲ್ವಾ?
ಒಂದು ವೀಕ್ ಆಯಿತು ಅನ್ಸುತ್ತೆ. ಆಮೇಲೆ ಮೀಟ್ ಆಗೋದಕ್ಕೆ ಆಗಿಲ್ಲ. ಎಲ್ಲಿ ಸಿಗೋಣ? ಯಾವುದಾದ್ರೂ ರೆಸ್ಟೋರೆಂಟಿಗೆ ಹೋಗೋಣವಾ? ಏನು ಮತ್ತೆ ಮೀಟ್ ಆಗೋದಾ? ಅಯ್ಯಯ್ಯೋ, ಬೇಡ ಬೇಡ ಕಿರಣ್. ಪದೇ ಪದೇ ಮೀಟ್ ಆದರೆ ನೋಡಿದವ್ರು ಏನು ಅಂದ್ಕೊಳ್ಳಲ್ಲ. ನೋಡಿ, ಇನ್ನೊಂದು 1.5 ಮಂತ್ ಅಷ್ಟೇ ಅಲ್ವಾ, ಆಮೇಲೆ ನಾವಿಬ್ರು ಮದುವೆ ಆಗ್ತಿದ್ದೀವಿ. ಹೀಗಿರುವಾಗ ಪದೇ ಪದೇ ಹೊರಗಡೆ ಮೀಟ್ ಆಗೋದು ಯಾಕೆ ಹೇಳಿ? ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಮೇಲೆ ಹೇಗೂ ನಿಮ್ಮ ಕಣ್ಣೆದ್ರಿಗೆ ಇರ್ತೀನಿ ಅಲ್ವಾ? ಹ್ಞೂ, ಸರಿ ಬಿಡು. ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ನಾನು ಇನ್ನೇನು ಹೇಳಿ? ಸರಿ, ಮತ್ತೆ? ದಿನಗಳು ಕಳೆದ ಹಾಗೂ ಕಾವ್ಯ ಮತ್ತು ಕಿರಣ್ ಫೋನ್ ಮಾಡಿ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅವರಿಬ್ಬರನ್ನ ನೋಡಿ ಅರವಿಂದ್ ಮತ್ತು ಶ್ರೀಮತಿಗೆ ಮಕ್ಕಳಿಬ್ರು ಒಂದಾಗ್ತಿದ್ದಾರೆ, ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ ತುಂಬಾನೇ ಖುಷಿಯಾಗುತ್ತೆ. ಹೀಗೆ 2 ತಿಂಗಳು ಕಳೆದು ಮದುವೆ ದಿನಾನೂ ಹತ್ರ ಬರುತ್ತೆ. ಇನ್ನೇನು ತಾನು ಅಂದ್ಕೊಂಡಿರೋ ಕನಸು ನೆರವೇರ್ತಾ ಇದೆ. ತನ್ನ ಮಗಳನ್ನ ಒಂದು ಒಳ್ಳೆ ಕುಟುಂಬಕ್ಕೆ ಸೇರಿಸ್ತಾ ಇದ್ದೀನಿ, ಅದ್ದೂರಿಯಾಗಿ ಮದುವೆ ಮಾಡ್ತಿದ್ದೀನಿ ಅಂತ ಅರವಿಂದ್ ಸಮಾಧಾನ ಪಡ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಪ್ಪ, ನನಗೆ ಈ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಯ್ಯೋ, ಇದೇನಪ್ಪ ಹೀಗೆ ಮಾತಾಡ್ತಿದ್ಯಾ? ಅಲ್ಲ, ಮದುವೆ ಮಂಟಪದಲ್ಲಿ ನಿಂತ್ಕೊಂಡು ತಾಳಿ ಕಟ್ಟೋ ಸಮಯದಲ್ಲಿ ನನಗೆ ಮದುವೆ ಇಷ್ಟ ಇಲ್ಲ ಅಂತಿದ್ಯಾ? ಯಾಕಪ್ಪ? ಏನು ತಮಾಷೆ ಮಾಡ್ತಿದ್ಯಾ ಹೇಗೆ? ಹೌದು ಕಣೋ ಕಿರಣ್, ಇದೇನು ಮಾತು ಅಂತ ಆಡ್ತಿದ್ಯೋ ನೀನು? ಅಲ್ಲ ಕಣೋ, ಮದುವೆಗೆ 100 ಜನ ಬಂದಿದ್ದಾರೆ. ಹೀಗಿರುವಾಗ ನೀನು ಮದುವೆ ಬೇಡ ಅಂತಿದ್ಯಾ? ಏನು ತಮಾಷೆ ಮಾಡ್ತಿದ್ಯಾ ಏನು? ಏನಪ್ಪ ಮಾತಾಡ್ತಿದ್ಯಾ? ಇಂಥ ವಿಷಯದಲ್ಲೆಲ್ಲ ತಮಾಷೆ ಮಾಡೋದಕ್ಕಾಗತ್ತಾ? ನೋಡಪ್ಪ, ನನಗೆ ಕಾವ್ಯ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ನನಗೆ ಸೆಟ್ ಕೂಡ ಆಗಲ್ಲ. ಯಾವಾಗ ನೋಡಿದ್ರು ಬೋರಿಂಗ್ ಹುಡುಗಿ ಹಾಗೆ ಅದು ಮಾಡಲ್ಲ, ಇದು ಮಾಡಲ್ಲ, ಅಲ್ಲಿಗೆ ಬರಲ್ಲ, ಇಲ್ಲಿಗೆ ಬರಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ನಾನಿರೋ ಸ್ಟೇಟಸ್ಗೆ ನನಗೆ ನನ್ನ ಹಾಗೇನೆ ಮಾಡ್ರನ್ ಆಗಿ ಯೋಚನೆ ಮಾಡೋರು ಬೇಕಪ್ಪ. ನಾನು ಇವಳನ್ನ ಮದುವೆ ಆಗಿ ಜೀವನ ಪರ್ಯಂತ ನಾನು ಕಷ್ಟನ ಅನುಭವಿಸೋಕ್ಕೆ ರೆಡಿನೇ ಇಲ್ಲ. ನೋಡಪ್ಪ, ನಾನು ಈ ಹುಡುಗಿನ ಮದುವೆ ಆಗಲ್ಲ ಅಂದರೆ ಆಗಲ್ಲ. ನಾನು ಇಲ್ಲಿಂದ ಇವಾಗಲೇ ಹೊರಟೋಗ್ತಾ ಇದ್ದೀನಿ. ನೀವು ನನ್ನ ಜೊತೆಗೆ ಬರೋದಾದರೆ ಬರ್ಬೋದು, ಇಲ್ಲ ಅಂದರೆ ನಿಮ್ಮ ಇಷ್ಟ. ಅಯ್ಯೋ ಕಿರಣ್, ನಿಂತ್ಕೊಳ್ಳೋ ನಿಂತ್ಕೊಳ್ಳೋ. ನೋಡಿ ಅರವಿಂದ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನನ್ನ ಮಗನಿಗೆ ಏನಾಗಿದೆಯೋ ಗೊತ್ತಿಲ್ಲ. ಹೀಗೆ ದಿಢೀರಂತ ಅವ್ನು ಮನ್ಸು ಬದಲಾಯಿಸೋದಕ್ಕೆ ಕಾರಣನೂ ನನಗೆ ಗೊತ್ತಿಲ್ಲ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮಿಂದ ನಿಮಗೆ ತುಂಬಾ ನಷ್ಟ ಆಗಿದೆ. ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ನಾವಿನ್ನು ಹೊರಡ್ತೀವಿ. ಮದುವೆ ಮಂಟಪದಲ್ಲಿ ಮದುವೆ ನಿಂತೋಗಿದೆ ಅನ್ನೋದು ಮದುವೆಗೆ ಬಂದಿರೋ ಎಲ್ರಿಗೂ ಗೊತ್ತಾಗಿ ಗುಸುಗುಸು ಅಂತ ಮಾತು ಶುರುವಾಗತ್ತೆ. ಅರವಿಂದ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಅಲ್ಲೇ ಕುಸ್ತು ಬಿಡ್ತಾನೆ. ಪುರೋಹಿತ್ರೆ, ನಿಮ್ಮ ಕಣ್ಣಾರೆ ನೋಡಿದ್ರ? ಅರವಿಂದು ನಮ್ಮ ಊರಿಗೆ ಬಂದು ಗೀತನ್ ಮದುವೆ ಆಗಬೇಕು ಅಂತ ನಿಶ್ಚಯ ಕೂಡ ಆಗಿತ್ತು. ಆದರೆ ಆ ಊರಲ್ಲಿ ಈ ಶ್ರೀಮತಿನ ನೋಡಿ ನಾನು ಮದುವೆ ಆದರೆ ಅವಳನ್ನೇ ಮದುವೆ ಆಗೋದು ಅಂತ ಪಾಪ ನಮ್ಮ ಗೀತನ್ ಜೊತೆ ಮದುವೆ ಮುರ್ಕೊಂಡು ಇವಳನ್ನ ಮದುವೆ ಆಗಿ ಈ ಕಡೆ ಬಂದ. ಇವಾಗ ಏನಾಯ್ತು? ಮಗಳ ಮದುವೆ ಮಂಟಪದಲ್ಲೇ ಮುರಿದೋಯ್ತು. ಕರ್ಮ ಅನ್ನೋದು ಯಾವತ್ತೂ ಹಾಗೆ ಸುಮ್ಮನೆ ಇರೋದಿಲ್ಲ. ಒಂದಲ್ಲ ಒಂದಿನ ತಿರುಗಿಸಿ ಏಟ್ ಕೊಡುತ್ತೆ ಅನ್ನೋದಕ್ಕೆ ಇದೇ ನೋಡಿ ಸಾಕ್ಷಿ. ಹೌದು ಸರೋಜಾ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಪಾಪ ಗೀತನ್ ಮದುವೆ ಮುರಿದು ಬಿದ್ದಾಗ ಆ ಹುಡುಗಿ ತುಂಬಾ ಸಂಕಟಪಟ್ಟಿತ್ತು. ಎಲ್ಲರ ಹತ್ರನೂ ಮಾತು ಕೇಳಿತ್ತು. ಆ ಕಣ್ಣೀರಿನ ಶಾಪ ಎಲ್ಲ ಎಲ್ಲಿಗೆ ಹೋಗುತ್ತೆ ಹೇಳು? ತಟ್ಟೆ ಬಿಡೋದಿಲ್ಲ. ಮಾಡಿದ ಕರ್ಮ ಅನುಭವಿಸ್ಲೇಬೇಕು. ಇವಾಗ ಮಗಳು ಮದುವೆ ಮುರಿದ್ಬಿತ್ತು, 100 ಜನನ ಹತ್ರ ಮಾತು ಕೇಳೋ ಹಾಗಾಯಿತು. ಊರೂರೆಲ್ಲ ಮಾತಾಡ್ತಿರೋ ಹಾಗೆ ಕೆಲವು ವರ್ಷಗಳ ಹಿಂದೆ ಅರವಿಂದ್ ಮತ್ತೆ ಗೀತಾ ಅನ್ನೋ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿರತ್ತೆ. ಆದರೆ ಅರವಿಂದ್ ಮದುವೆ ಫಿಕ್ಸ್ ಆದ್ಮೇಲೂ ಅದೇ ಊರಿನ ಹುಡುಗಿ ಆಗಿರೋ ಶ್ರೀಮತಿನ ನೋಡಿ ಅವಳು ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತಾಳೆ. ಹಾಗಾಗಿ ಇವನ್ ಮನ್ಸಿಗೆ ಕೂಡ ಇಷ್ಟ ಆಗ್ತಾಳೆ. ಮದುವೆ ನಿಶ್ಚಯ ಆದ್ಮೇಲೆ ಕೂಡ ಆ ಮದುವೆನ ಮುರಿದು ಇವನು ಶ್ರೀಮತಿನ ಮದುವೆ ಆಗಿ ಮುಂದಿನ ಜೀವನನ ಸಾಗಿಸ್ತಾ ಇರ್ತಾನೆ. ಆದರೆ ಕರ್ಮ ಅನ್ನೋದು ಯಾರನ್ನೂ ಹಾಗೆ ಸುಮ್ಮನೆ ಬಿಡೋದೇ ಇಲ್ಲ. ಯಾಕೆ ಅಂದರೆ ಅವತ್ತು ಮದುವೆನ ಮುರಿದು ಅವಳ ಮನಸ್ಸಿಗೆ ನೋವು ಮಾಡಿರ್ತಾನೆ. ಅದೇ ಕಾರಣಕ್ಕೆ ಅದೇ ಕರ್ಮ ಇವತ್ತು ತನ್ನ ಮಗಳ ಮದುವೆನ ಮುರಿದು ಎಲ್ಲರ ಮುಂದೆ ಮಾತು ಕೇಳೋ ಹಾಗೆ ಮಾಡುತ್ತೆ. ಊರವ್ರ ಮಾತೆಲ್ಲ ತನ್ನ ಕಿವಿ ಕೇಳಿಸ್ತಾ ಇದ್ರು ಅರವಿಂದ್ ಮಾತ್ರ ಏನೂ ಮಾತಾಡ್ದೇನೆ ತಾನು ಮಾಡಿರೋ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಆಗಿದೆ ಅಂತ ಮೌನಿಯಾಗಿ ಉಳಿದ್ಬಿಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಾ? ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನು ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.